ಈಗ ನಾವು ಸಿನಿಮಾದಲ್ಲಿ ನೋಡ್ತಿರ್ತೀವಿ ಸ್ವಲ್ಪ ದೊಡ್ಡ ರೌಡಿ ಶೀಟರ್ಗಳೆಲ್ಲ ಅವ್ರದೇ ಒಂದು ಗ್ಯಾಂಗ್ ಕಟ್ಕೊಂಡಿರ್ತಾರೆ. ಆ ಥರದಲ್ಲಿ ಇರುತ್ತಾ? ಒಬ್ರಿಗೆ ಕಾಲು ಒತ್ತೋದು, ಅವ್ರಿಗೆ ಸೇವೆ ಮಾಡೋದು ಆ ಥರ ಎಲ್ಲ? ಎಲ್ಲ ಇರುತ್ತೆ. ಆ ಥರದ್ದೆಲ್ಲ ನೋಡಿದ್ರಿ ನೀವು? ಇವನ್ ಗುದ ಸಂಭೋಗನೂ ಮಾಡ್ತಾರೆ. ಓಕೆ ಓಕೆ. ಗುದ ಸಂಭೋಗ. ಅಂದರೆ ತುಂಬ ಜನರಿಗೆ ಅರ್ಥ ಆಗಿಲ್ಲ ಅದು. ನನಗೆ ಹೇಗೆ ಅರ್ಥ ಮಾಡಿಸ್ಬೇಕಂತಲೂ ಗೊತ್ತಾಗ್ತಿಲ್ಲ. ನೀವು ಸಿನಿಮಾದಲ್ಲಿ ನೋಡಿರ್ತೀರಿ, ಅದನ್ನು ಸಲಿಂಗ ಕಾಮ ಅನ್ನೋ ರೀತಿಲಿ ಹೇಳ್ಬೋದೇನೋ. ಸಲಿಂಗ ಕಾಮ ಅಂಥದ್ದು ಕೂಡ ನಡೆಯುತ್ತೆ ಅಂತ. ಅಂದರೆ ಈಗ ಇಷ್ಟ ಇಲ್ಲ ಅಂದಾಗ? ಇಷ್ಟ ಇಲ್ಲ ಅಂದಾಗ ದೊಡ್ಡ ದೊಡ್ಡವರು ಇರ್ತಲ್ಲ ಸರ್, ಹುಡುಗರು ಬರ್ತಾರೆ, ಸಣ್ಣ ಸಣ್ಣ ಹುಡುಗರು ಅಂದರೆ 20 ಇಯರ್ಸ್ ಒಳಗಿರ್ತಾರೆ, ದೊಡ್ಡ ದೊಡ್ಡವರು ಇರ್ತಾರೆ, ಅವ್ರಿಗೆ ಪುಸ್ಲಾಯಿಸಿ ಆ ಥರ ಎಲ್ಲ ಮಾಡ್ತಾರೆ ಸರ್. ಹೇಳ್ಕೊಂಡು ಹೋಗ್ಬಿಡ್ತಾರೆ. ಹೇಳ್ಕೊಂಡು ಹೋಗೋದು, ಅವ್ರ ಜೊತೆಲೇ ಮಲ್ಕೊಳೋದು. ಈ ಹುಡುಗರು ನಮಗೆ ಬರಲ್ಲ ಆಗಲ್ಲ ಅಂದರೆ ಕೇಳೋರಿಲ್ಲ ಯಾರು? ಹೊಡಿತಾರೆ. ಸಲಿಂಗ ಕಾಮ ನಡೆಯುತ್ತೆ ಜೈಲಲ್ಲಿ. ನಾನು ಯಾವುದೋ ಸಿನಿಮಾದಲ್ಲಿ ನೋಡಿದ್ದೆ ಇತ್ತೀಚೆಗೆ, ಯಾವುದೋ ಸಪ್ತಸಾಗರದ ಆಚೆಯಲ್ಲೋ ಏನೋ ಸಿನಿಮಾದಲ್ಲಿ ನೋಡಿದ್ದೆ. ಅದರಲ್ಲಿ ಏನಾಗುತ್ತೆ ಅಂದರೆ ಆ ಸಲಿಂಗ ಕಾಮಕ್ಕೆ ಒಳಗಾದಂಥ ಯುವಕ ಮಾಡ್ಕೊಬಿಡ್ತಾನೆ, ತಡ್ಕೊಳಕ್ಕೆ ಸಾಧ್ಯ ಆಗದೆ, ಒಂಥರ ಸಂಕಟ, ಒಂಥರ ನೋವು, ಅಂಥದ್ದೆಲ್ಲ ನಿಜವಾಗ್ಲೂ ಆಗುತ್ತೆ ಹಂಗಾದ್ರೆ? ಖಂಡಿತ. ಜೈಲಲ್ಲಿ ಸಲಿಂಗ ಕಾಮಗಳು ನಾವೇ ಡೈರೆಕ್ಟಾಗಿ ನೋಡಿದ್ವಿ. ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಬಂದಿಲ್ಲ ಅಂದರೆ ಸೀದಾ ಹೇಳ್ಕೊಂಡು ಹೋಗ್ಬಿಡ್ತಾರೆ, ಬರಲೇಬೇಕು ಫೋರ್ಸ್ಫುಲಿ. ಇಲ್ಲಾಂದರೆ ಹೊಡಿಯೋದು ಬಡಿಯೋದು ಅಂಥದ್ದೆಲ್ಲ. ತಪ್ಪಿ ಜೈಲಿಗೆ ಹೋಗ್ಬಾರ್ದಾಗಾದ್ರೆ. ಜೈಲಿಗೆ ಮಾತ್ರ, ಜೈಲನ್ನ ಕ್ರೈಮ್ನ ಯಾರು ಆಯ್ಕೆ ಮಾಡ್ಕೊಬಾರ್ದು ಸರ್. ನಿಮಗೆ ಜೈಲಿಗೆ ಯಾರು ಕ್ರೈಮ್ನ ಆಯ್ಕೆ ಮಾಡ್ಕೊಳ್ತಾರೋ ಅವರ ಲೈಫ್ ಬರ್ಬಾದ್ ಸರ್, ಬರ್ಬಾತೆ. ಮತ್ತೇನು ಸಿಗಲ್ಲ ಅವ್ರಿಗೆ. ವಿಚಿತ್ರವಾದ ಜೀವನ ಅದು. ನೋಡ್ರಿ, ಸಣ್ಣ ಹುಡುಗರು ಬರ್ತಾರೆ ಪೋಸ್ಕೋ ಕೇಸಲ್ಲಿ, ಈಗ ಇತ್ತೀಚೆಗೆ ಅವ್ರಿಗೆ 21 ಆಗಿರಲ್ಲ. ಅಲ್ಲಿ ಅವನು ಗಂಡಸು ಅಂತ ಹೇಳ್ಬಿಟ್ಟು ಅಲ್ಲೇನೋ ಏನೋ ಮಾಡಿ ಬಂದಿರ್ತಾನೆ. ಇಲ್ಲಿ ಬಂದಮೇಲೆ ಅವ್ರಿಗೆ ಸಲಿಂಗ ಕಾಮಕ್ಕೆ ಒಳಗಾಗಬೇಕು. ಅವನೇ ಒಳಗಾಗಬೇಕು. ಅಲ್ಲಿ ಯಾರಿಗೋ ಏನೋ ಮಾಡಿ ಬಂದಿರ್ತಾನೆ, ಇಲ್ಲಿ ಇವನೇ ಒಳಗಾಗಬೇಕು. ಆ ಸಲಿಂಗ ಕಾಮಕ್ಕೆ ಮುಕ್ತಿನೇ ಇಲ್ವಾ? ಅದನ್ನು ತಪ್ಪಿಸೋಕ್ಕಾಗದೇ ಇಲ್ವಾ ಸರ್? ಅದು ಇಲಾಖೆ ಗೊತ್ತಾದ್ರಲ್ಲ ಸರ್, ಇಲಾಖೆ ಏನಾದರೂ ಮಾಡೋಕ್ಕೆ ಸಾಧ್ಯ. ಅವ್ರ ಗಮನಕ್ಕೆ ತರೋಕೆ ಬಿಡಲ್ಲ. ತರಕ್ಕೆ ಬಿಡಲ್ಲ. ಅವ್ನು ಒಳಗಾಗಿರೋ ವ್ಯಕ್ತಿನ ಅವ್ರು ಇಲಾಖೆಗೆ ಮುಂದೆ ಪ್ರೊಡ್ಯೂಸೇ ಮಾಡಲ್ಲ. ಅವನೋಗ್ಬಿಟ್ಟು ಹೇಳಿಕೆ ಕೊಡೋಕ್ಕೂ ಬಿಡಲ್ಲ ಅವರು. ಹೆಚ್ಚಾಗಿ ಬೆಂಗಳೂರು ಜೈಲಲ್ಲಿ ಭಾಳ ನಡೆಯುತ್ತೆ ಸರ್, ಅದು ಭಾಳ ನಡೆಯುತ್ತೆ. ನಾನೇ ಅದನ್ನು ತಪ್ಪಿಸ್ಬೇಕು. ಇಲಾಖೆಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಅದನ್ನ ತಪ್ಪಿಸ್ರು. ಯಾಕಂದ್ರೆ ಹುಡುಗರು ಭಾಳ ಬಲಿ ಆಗ್ತಾರೆ ಅದಕ್ಕೆ, ಸಲಿಂಗ ಕಾಮಕ್ಕೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಅದನ್ನು ಆ ವಿಚಾರವಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸಲಿಂಗ ಕಾಮಕ್ಕೆ ಒಳಗಾಗಿರೋರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಜೈಲಿಗೆ ಹೊಸ್ದಾಗಿ ಬರೋರಿಗೆ ರೀಸೆಂಟಾಗಿ ಸರ್ ನಮ್ಮ ಬಳ್ಳಾರಿ ಜೈಲಲ್ಲಿ ಇವತ್ತು ಅಡ್ಮಿಷನ್ ಆದ ತಿರುದಿನ ಮಾಡ್ಕೊಂಡ. ಹೌದು, ಆ ಖಿನ್ನತೆ ಒಳಗೆ ಬಂದ ತಕ್ಷಣ ಇಲಾಖೆ ಏನು ಮಾಡ್ಬೇಕು ಸರ್ ಅಂತಂದರೆ, ಅವನನ್ನ ಸ್ವಲ್ಪ ಕೌನ್ಸಿಲಿಂಗ್ ಏನಾದರೂ ಮಾಡಿ ಸರ್. ಜೈಲು ಅಂದರೆ ಹೊರಗಿರೋರಿಗೆ ಏನೋ ಒಂಥರ, ಎಲ್ಲರಿಗೂ ಅದೊಂದು ನರಕ ಅಂತಲೇ ಅನಿಸುತ್ತೆ. ಭೂಮಿ ಮೇಲಿರೋ ನಿಜವಾದ ನರಕ ಜೈಲು. ಒಳಗಡೆ ಬಂದ ತಕ್ಷಣ ಅವ್ರಿಗೇನೋ ಯಾವುದೋ ಒಂದು ಭ್ರಮೆ, ಯಾವುದೋ ಒಂದು ಲೋಕ ಬಂದ್ಬಿಟ್ವೇನಪ್ಪ ನಾವು, ನಮ್ದಲ್ಲ ಈ ಪ್ರಪಂಚ ಅಂತ ಮೈಂಡ್ ಫಿಕ್ಸ್ ಆಗಿಬಿಡುತ್ತೆ. ಬಂದ ತಕ್ಷಣ ಅವ್ರನ್ನ ಒಳಗೆ ಕೂಡಕ್ಕೆ ಕೊಡ್ತಾರೆ. ಮಲಗಕ್ಕೆ ಜಾಗ ಇರಲ್ಲ, ಇಕ್ಕಟ್ಟು ಒಬ್ಬೊಬ್ಬೊಬ್ರಿಗೆ ಮಲಗಬೇಕು, ಆತ್ಕೊಂಡು ಮಲಗಬೇಕು. ಅವಾಗ ಏನನ್ಸುತ್ತೆ ಅವನಿಗೆ ಅಂದರೆ ರಾತ್ರಿಯಲ್ಲಿ ನಿದ್ದೆ ಬರಲ್ಲ, ತುಂಬ ಹಿಂಸೆ ಆಗುತ್ತೆ ಅವನಿಗೆ. ಮನೇಲಿ ಅಪ್ಪ ಅಮ್ಮ ಎಲ್ಲರೂ ನೆನಪಾಗ್ತಾರೆ. ಅದಲ್ಲದೆ ಈ ಸಲಿಂಗ ಕಾಮ, ಬಂದಿಗಳು ಟಾರ್ಚರು, ಪೊಲೀಸ್ ಟಾರ್ಚರು, ಇದೆಲ್ಲ ನೋಡ್ಬಿಟ್ಟು ಅವ್ನಿಗೆ ಏನನ್ಸುತ್ತೆ ಅಂತಂದರೆ ಇರೋದು ವೇಸ್ಟಾ ಅಂದ್ಬಿಟ್ಟು ಅವ್ನು ಸತ್ತೋಗ್ಬಿಡ್ತಾನೆ. ನಾನು ಪೊಲೀಸರಿಂದ ಏನಾದರೂ ಟಾರ್ಚರ್ ಇರುತ್ತಾ ಸರ್? ನಾವು ತಪ್ಪು ಮಾಡಿದರೆ ಮಾತ್ರ ಅವರು ಕ್ರಮ ತೊಗೊಳ್ತಾರೆ ಸರ್. ಏನು ಮಾಡಿಲ್ಲ ಅಂದರೆ ಏನೂ ಇಲ್ಲ. ನಾವೇನು ಮಾಡಿಲ್ಲ, ಅವ್ರೇನು ಮಾಡಲ್ಲ ಸರ್. ಪೊಲೀಸ್ ಇಲಾಖೆ ಯಾವತ್ತೂ ಅವ್ರನ್ನ ತಪ್ಪು ಅಂತ ನಾವು ಹೇಳ್ಬಾರ್ದು. ಯಾಕೆಂದರೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅದು. ಪೊಲೀಸ್ ಇಲಾಖೆ ಚೆನ್ನಾಗೇ ನೋಡ್ಕೊಳ್ಳುತ್ತೆ ನಮ್ಮನ್ನು. ನಮ್ಮದು ಆರೋಗ್ಯ ವಿಚಾರ ಸ್ವಲ್ಪ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆರೋಗ್ಯ ವಿಚಾರ ಸ್ವಲ್ಪ ಗಮನ ಕೊಡಬೇಕು. ಯಾಕೆಂದರೆ ಸಾಕಷ್ಟು ಜನ ಬಂದಿಗಳಿಗೆ ಆರೋಗ್ಯ ಸೌಲಭ್ಯ ಸಿಗ್ತಾ ಇಲ್ಲ ಜೈಲಲ್ಲಿ. ನಾವು ಇನ್ನೊಂದು ಸಿನಿಮಾದಲ್ಲಿ ಅಥವಾ ನಾವು ಕೇಳ್ಪಟ್ಟಂಗೆ ಹೆಂಗೆ ಅಂದರೆ, ಸ್ವಲ್ಪ ಪವರ್ ಇತ್ತು, ಸ್ವಲ್ಪ ಹಣ ಇತ್ತು ಅಂತಾದರೆ ಅವ್ರಿಗೆ ಗಾಂಜಾ ಸಿಗುತ್ತೆ, ಅಥವಾ ಇನ್ನೇನೋ ಅವ್ರಿಗೆ ಬೇಕಾದ ಸಿಗುತ್ತೆ, ಫೋನ್ ಸಿಗುತ್ತೆ. ಹೌದಾ? ಅಂಥದ್ದೆಲ್ಲ ನಡೆಯುತ್ತಾ? ಫೋನೆಲ್ಲ ಸಿಗುತ್ತೆ? ಖಂಡಿತ ಸರ್. ಜೈಲಲ್ಲಿ ಒಂದು ಮಾತು ಹೇಳ್ತಾರೆ, ದುಡ್ಡಿರೋನಿಗೆ ಜೈಲು ಅಂತಂದು. ದುಡ್ಡಿದ್ಬಿಟ್ರೆ ಅವನಿಗೆ ಜೈಲೇ ಅನ್ಸಲ್ವೇನೋ? ಜೈಲೇ ಅನ್ಸಲ್ಲ. ದುಡ್ಡು ಇಲ್ಲದನಿಗೆ ನರಕ. ಅಂದರೆ ಹೊರಗಿನ ಪ್ರಪಂಚ ಒಂದು ಕಾಣಲ್ಲ ಅನ್ನೋದು ಬಿಟ್ಟರೆ ಅವ್ರಿಗೆ, ದುಡ್ಡಿರೋರಿಗೆ ಅವ್ನು ಏನು ಬೇಕಾದ್ರೂ ತರಿಸ್ಕೊಂಡು ಇರ್ಬೋದು. ಇವರು ಜಯಲಲಿತಾ ಆಪ್ತೆ ಶಶಿಕಲಾ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ರು ಅವರು. ಆಗುತ್ತೆ ಸರ್, ಆಗುತ್ತೆ. ದುಡ್ಡು ಕೆಲವು ಅಧಿಕಾರಿಗಳು ಲಂಚ ತಗೊಳೋದಲ್ಲ, ಲಂಚ ತಗೊಳ್ತಾರೆ.
ಅಂಥ ಅಧಿಕಾರಿಗಳು ಫ್ರೀ ಬಿಡ್ತಾರೆ. ನಮ್ಮ ರಂಗನಾಥ್ ಸರ್ ಅಂತಾರೆಲ್ಲ ಫ್ರೀ ಬಿಡಲ್ಲ. ಇದೆಲ್ಲ ಇಂಥವೆಲ್ಲ ಮಾಡೋಕ್ಕೆ ಅವಕಾಶ ಕೊಡಲ್ಲ ಅವ್ರಿಗೆ. ಬೇರೆ ಬೇರೆ ಅಧಿಕಾರಿಗಳು, ಅವ್ರ ಹೆಸರು ಹೇಳೋದು ಬೇಡ ನಾವು, ಅಂಥ ಅಧಿಕಾರಿಗಳು ಲಂಚಕ್ಕೆ ಆಸೆ ಪಡೋ ಅಧಿಕಾರಿಗಳು. ಆಟೋಮೆಟಿಕ್ ಅವ್ರಿಗೆ ದುಡ್ಡು ಬೇಕು, ಅವ್ರಿಗೆ ಫೆಸಿಲಿಟಿ ಕೊಡಬೇಕು, ಸೌಕರ್ಯ ಕೊಡಬೇಕು, ಕೊಡ್ತಾರೆ. ಏನೇನು ಕೇಳ್ತಾರೆ ಎಲ್ಲ ಕೊಡ್ತಾರೆ. ಎಲ್ಲ ಕೊಡ್ತಾರೆ, ಫೋನು ಕೊಡ್ತಾರೆ. ಅಂದರೆ ಕೊಡ್ತಾರೆ ಅಂದರೆ ಇವ್ರು ಕದ್ದು ಮುಚ್ಚಿಟ್ಕೋಬೇಕಷ್ಟೇ. ಓಕೆ, ಅದು ಗೊತ್ತಾಯ್ತು. ನೇರವಾಗಿ ಬಂದ್ರು ಕದ್ದು ಮುಚ್ಚಿಟ್ಕೋಬೇಕಾಗುತ್ತೆ ಅವರು. ಓಕೆ, ಇನ್ನೊಂದು ನಾನು ಕೇಳಬೇಕು. ಅದೀಗ ಒಂದಷ್ಟು ಜನ ರಿಲೀಸ್ ಆಗ್ತಾ ಇರ್ತಾರೆ, ನಿಮ್ಮ ನಡುವೆನೇ ಒಂದಷ್ಟು ಜನ ರಿಲೀಸ್ ಆಗ್ತಾ ಇರ್ತಾರೆ. ಆಗ ನಿಮ್ಮ ಫೀಲಿಂಗ್ ಹಿಂಗಿರುತ್ತೆ, ಅಯ್ಯೋ ಯಾರೋ ಒಬ್ಬ ಹೋಗ್ಬಿಡ್ತಾನೆ, ನಾನು ಇಲ್ಲೇ ಇದ್ದೀನಿ, ಆ ಥರ? ಸರ್ ಆ ಸಂದರ್ಭ ಇದೆಯಲ್ಲ ಸರ್, ಆ ಸನ್ನಿವೇಶ ಇದೆಯಲ್ಲ, ಅದನ್ನು ನೆನೆಸ್ಕೊಂಡ್ರೆ ಭಾಳ ನೋವಾಗುತ್ತೆ ಸರ್ ಎಲ್ರಿಗೂ. ಯಾಕಂದರೆ ಅಷ್ಟು ದಿನ ನಮ್ಮ ಜೊತೇಲಿ ಇರ್ತಾರೆ ಅವರು. ಅವ್ರಿಗೆ ರಿಲೀಸ್ ಆರ್ಡ್ರ್ ಬಂತು ಅಂದ ತಕ್ಷಣ ನಮ್ಮರೇ ಯಾರೋ, ನಾನು ಬರ್ಬೇಕಾದ್ರೆ ಎಷ್ಟೋ ಜನ ಹತ್ತಿದ್ದಾರೆ ಸರ್. ಅಂದರೆ ಇಷ್ಟು ವರ್ಷ ನಮ್ಮ ಜೊತೆಗಿದ್ನಲ್ಲ, ಹೋಗೋದೊಂದು ಖುಷಿ. ಬಟ್ ಇಷ್ಟು ದಿನ ನಮ್ಮ ಜೊತೆಗಿದ್ದ ಒಬ್ಬ ಆತ್ಮೀಯ, ನನ್ನ ಜೀವನೇ ನಾನು ಕಳ್ಕೊಳ್ತಿದ್ದೀನಪ್ಪ ಅನ್ನೋಷ್ಟು ನೋವಾಗ್ಬಿಡುತ್ತೆ ಅವರಿಗೆ. ಅಂದರೆ ಅವ್ರು ಹೋಗ್ತಾ ಇದ್ರೆ ನಮಗೆ ಯಾವತ್ತಪ್ಪ ಇನ್ನೂ ಬಿಡುಗಡೆ ಭಾಗ್ಯ, ಯಾವತ್ತಪ್ಪ ಇಂಥ ಸ್ವತಂತ್ರ ದಿನ ನಮ್ಗೆ ಯಾವತ್ತು ಬರುತ್ತೆ? ಆ ನೋವು ಇದೆಯಲ್ಲ ಸರ್, ಆ ಬಿಡುಗಡೆ ನಮ್ಮ ಜೊತೆಗಿರೋ ಬಿಡುಗಡೆ ಆಗಬೇಕಾದ್ರೆ ಕನಿಷ್ಠ ಅದನ್ನು ನಾವು ಮತ್ತೆ ಹೊಸ ಜೀವನಕ್ಕೆ ಅದೇ ಥರ ಜೀವನ ಪ್ರಾರಂಭ ಮಾಡ್ಬೇಕಾದ್ರೆ ಕನಿಷ್ಠ 1 ತಿಂಗಳು 2 ತಿಂಗಳು ಬೇಕಾಗುತ್ತೆ ಸರ್ ಅವ್ರನ್ನ ಮರೀಲಿಕ್ಕೆ. ಆ ಥರ ಆತ್ಮೀಯರು ಇರ್ತೀವಿ. ಅದು ಭಾಳ ನೋವು ಸರ್, ಅದು ಬಹಳ ನೋವು ಕೊಡುತ್ತೆ ಅದು. ಆದರೆ ನಮಗೆ ಅವ್ರು ಹೋಗೋದು ಅವ್ರು ರಿಲೀಸ್ ಆಗೋ ಸಂತೋಷನೇ, ಆದರೆ ನಮಗೆ ಆ ಭಾಗ್ಯ ಬರಲ್ವಲ್ಲ. ನಿಮ್ಗೆ ಸಿಗ್ತಾ ಇಲ್ಲಲ್ಲ ಅನ್ನೋ ಸಂಕಟ ಒಂಥರ. ಈಗ ನೀವು ಬಳ್ಳಾರಿ ಜೈಲಲ್ಲಿ ಇದ್ರಿ, ಆಮೇಲೆ ಏನಾಯ್ತು ನಿಮ್ದು? ಮುಂದಿನ ಏನಾಯ್ತು? ಶಿಕ್ಷೆ ಅನುಭವಿಸ್ತಾ ಇದ್ರಿ, ಪೆರೋಲ್ ಮೇಲೇನೋ ಹೊರಗಡೆ ಬರ್ತೀರಿ, ಅದೇನು ಯಾವ ಪ್ರಸಂಗ ಅದು? ಸರ್ 2009ರಲ್ಲಿ ನಾನು ಪೆರೋಲ್ ರಜೆ ಮೇಲೆ ಬರ್ತೀನಿ. ಅಂದರೆ 2003ಕ್ಕೆ ಜೈಲಿಗೆ ಹೋಗಿದ್ದು, 2009ಕ್ಕೆ ಪೆರೋಲ್ ಮೇಲೆ ಹೊರಗಡೆ ಬರ್ತೀರಿ. ಅಂಥದ್ದೊಂದು ಆಪ್ಷನ್ ಸಿಗುತ್ತೆ ನಿಮಗೆ, 3 ತಿಂಗಳು. ವರ್ಷಕ್ಕೆ 3 ತಿಂಗಳು ಕೊಡ್ತಾರೆ. ಅಂದರೆ ನಮ್ಮ ಬ್ಲಡ್ ರಿಲೇಷನ್ನು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ ಮಕ್ಕಳು, ಇಂಥವ್ರಿಗೆ ಮಾತ್ರ ಇದರ ಆರೋಗ್ಯ ಸರಿ ಇಲ್ಲ ಅಂತಂದರೆ ಅವರು, ಆಮೇಲೆ ಹೊಲದ ಕೆಲಸ ಮಾಡಿಸ್ಬೇಕು ಅಂತಂದರೆ ಅಥವಾ ಮನೆ ಕಟ್ಟಿಸ್ಬೇಕು ಅಂತಂದರೆ ಈ ಸೌಕರ್ಯ ಕೊಡ್ತಾರೆ ಸರ್. ಕಾನೂನಲ್ಲಿ ಅವಕಾಶ ಇದೆ. ಅವರಿಗೆ 3 ತಿಂಗಳು ರಜೆ ಕೊಡ್ತಾರೆ, ವರ್ಷಕ್ಕೆ 3 ತಿಂಗಳು ಕೊಡ್ತಾರೆ. ಅಂದರೆ 6 ತಿಂಗಳು ಒಳಗಿದ್ದರೆ ಅವ್ರಿಗೆ 3 ತಿಂಗಳು ರಜೆ ಕೊಡ್ತಾರೆ ಅವನಿಗೆ. ಆವಾಗ ನನಗೂ ಆ ಥರ ಇರುತ್ತೆ. ನಾನು ರಜದ ಮೇಲೆ ಬರ್ತೀನಿ. ಎಲ್ಲ ಬಂದಿಗಳಿಗೂ, ಎಲ್ಲ ನನ್ನ ಸ್ನೇಹಿತರು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಯಾರು ಪೆರೋಲ್ ಎಸ್ಕೇಪ್ ಆಗೋಗ್ಬೇಡಿ. ಪೆರೋಲ್ ಎಸ್ಕೇಪ್ ಆಗಬೇಡಿ ಅಂತಿದೆ. ಆಗಬಾರ್ದು. ಅದು ಒಂದು ನರಕ ಸರ್. ಸುಮ್ಮನೆ ಯಾರೊಬ್ಬರು ಸಣ್ಣ ಕಟಿಂಗ್ ಮಾಡಿಸ್ಕೊಂಡು ಬಂದ್ರು ಇವ್ರು ಪೊಲೀಸ್ ಇರ್ಬೋದೇನಪ್ಪ ಅಂತ ಭಯ. ಅಯ್ಯಪ್ಪ. ಓಕೆ, ಇಲ್ಲಿರೋದು ಎಷ್ಟೋ ಬೆಟ್ರ್ ಅನಿಸುತ್ತೆ ಅವಾಗ. ಈ ನರಕ ಬೇಡ ನಮಗೆ. ಪೆರೋಲ್ ಮೇಲೆ ಬಂದಾಗ ಏನಾಗುತ್ತೆ ನಿಮ್ಮ ವಿಚಾರದಲ್ಲಿ? ಸರ್ ಪೆರೋಲ್ ರಜೆ ಮೇಲೆ ಬರ್ತೀನಿ. ಬಂದಾಗ ಗೊತ್ತಿಲ್ಲ ಸರ್, ಅವ್ರಿಗೆ ಎಸ್ಕೇಪ್ ಆಗಬೇಕು ಅನ್ನೋ ಭಾವನೆ ಇರಲ್ಲ. 3 ತಿಂಗಳು ರಜೆ ಮುಗಿಸ್ಕೊಂಡು ನಾನು ಹೋಗ್ತೀನಿ ಮತ್ತೆ ಬಳ್ಳಾರಿ ಜೈಲಿಗೆ. 3 ತಿಂಗಳು ರಜೆ ಮುಗಿಸ್ಕೊಂಡು ಹೋದ್ಮೇಲೆ ಮತ್ತೆ 15 ಹೋಗ್ತೀನಿ. ಕಾಮನ್ 3 ತಿಂಗಳು ರಜೆ ಮುಗಿಸ್ಕೊಂಡು ಒಳಗೆ ಹೋಗ್ತೀನಿ. ಬಟ್ ಇಲ್ಲಿ ಈ ಖುಷಿ ನೋಡಿರ್ತೀನಲ್ಲ, ಅಂದರೆ 7 ವರ್ಷ ಗ್ಯಾಪ್ ಇರುತ್ತೆ. 7 ವರ್ಷ ಗ್ಯಾಪಲ್ಲಿ ನಾನು ಹೊರಗಡೆ ಹೋದಾಗ ಇಲ್ಲಿನ ಪ್ರಪಂಚ ನೋಡಿರ್ತೀನಲ್ಲ, ಈ ಪ್ರಪಂಚಕ್ಕೆ ಅಡಿಕ್ಟ್ ಆಗ್ತೀನಿ 3 ತಿಂಗಳಲ್ಲಿ. ಇನ್ನು ಆ ಸಂತೋಷ ಬೇಕಲ್ಲ, ಆ ಜೀವನ ಬೇಕಲ್ಲ ಅಂದಾಗ ಮತ್ತೆ 15 ದಿನ ಮತ್ತೆ ನಾನು ರಜದ ಮೇಲೆ ಬರ್ತೀನಿ. ರಜದ ಮೇಲೆ ಬಂದಾಗ ಈ ಜೀವನ ಕೊಡೋ ಖುಷಿ ಇಷ್ಟ ಆಗುತ್ತೆ ನನಗೆ. ಅವಾಗ ವಾಪಸ್ಸು ಹೋಗ್ಬಾರ್ದು ಅಂತ ಅನಿಸುತ್ತೆ. ಹೋಗ್ಬಿಡ್ತೀನಿ ನಾನು. ಜೈಲಿಗೆ ಹೋಗಲ್ಲ ಮತ್ತೆ? ಜೈಲಿಗೆ ಹೋಗಲ್ಲ, ಎಸ್ಕೇಪ್ ಆಗ್ತೀನಿ. ಎಸ್ಕೇಪ್ ಆಗಿ ಎಲ್ಲಿದ್ರಿ? ಫಸ್ಟು ಮೈಸೂರಿಗೆ ಹೋಗ್ತೀನಿ ಸರ್. ಅಲ್ಲಿ ಸಿದ್ಧಲಿಂಗಪುರ ಅಂತ, ಅಲ್ಲಿ ಒಂದು ಹಳ್ಳಿಲಿ ಇರ್ತೀನಿ. ಆಮೇಲೆ ಅಲ್ಲಿಂದ ಸಾಕಷ್ಟು ಊರು ತಿರುಗ್ತೀನಿ ಸರ್ ನಾನು. ಸುಮ್ಮನೆ ಸುತ್ತಾಡೋದು, ಅಲ್ಲಿ ಕೆಲಸ ಮಾಡ್ಕೊಳೋದು. ಏನು ಸಿಗುತ್ತೋ, ಗಾರೆ ಕೆಲಸ ಸಿಕ್ಕರೆ ಗಾರೆ ಕೆಲಸ, ಪೇಂಟ್ ಕೆಲಸ ಸಿಕ್ಕರೆ ಪೇಂಟ್ ಕೆಲಸ, ಮೂಟೆ ಓರೋ ಕೆಲಸ ಸಿಕ್ಕರೆ ಮೂಟೆ ಓರೋ ಕೆಲಸ, ಸಾಕಷ್ಟು ಕೆಲಸಗಳು ಮಾಡ್ತೀನಿ ನಾನು. ಇಡೀ ಇಂಡಿಯಾನೇ ತಿರುಗ್ತೀನಿ ಆಲ್ಮೋಸ್ಟು. ಉತ್ತರ ಪ್ರದೇಶ ಹೋಗ್ತೀನಿ, ಬಿಹಾರ ಹೋಗ್ತೀನಿ, ಕೋಲ್ಕತ್ತಾ ಹೋಗ್ತೀನಿ, ಛತ್ತೀಸ್ಗಢ ಹೋಗ್ತೀನಿ, ಎಲ್ಲ ಕಡೆ ಹೋಗ್ತೀನಿ ಸರ್. ಸಾಕಷ್ಟು ಸ್ಟೇಟ್ಗಳ ತಿರುಗ್ತೀನಿ. ಲಾಸ್ಟಿಗೆ ಎಲ್ಲೇನೊಂದು ಕಡೆ ಇರಬೇಕು ಅಂತ ಅನಿಸಿದಾಗ ಒಂದು ಕಡೆ ಎಲ್ಲೋ ಬರ್ತೀನಿ. ಅಲ್ಲಿ ಒಂದು ಕಡೆ ಇದ್ದಾಗ ಅಲ್ಲಿ ಯಾರೋ ಒಬ್ರು ಪರಿಚಯ, ಅದೇ ಸುಳ್ಳೇ ಹೇಳ್ಬೇಕಲ್ಲ ಸರ್, ನಾನು ಹಿಂಗೆ ಜೈಲಿಂದ ಬಂದಿದ್ದೀನಿ ಆ ಥರ ಅಂತ ಹೇಳಿದ್ರೆ ಯಾರು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಅಲ್ಲಿ ನನ್ನ ಹೆಸರನ್ನು ಬದಲಾಯಿಸ್ಕೊಳ್ತೀನಿ, ಕರ್ಣ ಅಂತ. ಸಿದ್ಧಾರೂಢ ಅಂತ ಯಾರಿಗೂ ಹೇಳಲ್ಲ, ಕರ್ಣ ಅಂತ ಹೆಸರು ಬದಲಾಯಿಸ್ಕೊತೀನಿ. ಅಲ್ಲಿ ಇರ್ತೀನಿ ನಾನು ಆ ಊರಲ್ಲಿದ್ದಾಗ ಅಲ್ಲಿ ಒಂದು 9 ತಿಂಗಳು ಇರ್ತೀನಿ ಆ ಊರಲ್ಲಿ. 9 ತಿಂಗಳಿದ್ದಾಗ ಯಾವುದೋ ಒಬ್ಬ ಹುಡುಗಿಯರ ಪ್ರೀತಿ ಆಗುತ್ತೆ. ಪ್ರೀತಿ ಬೇರೆ ಆಗುತ್ತೆ. ಅಲ್ಲಿ ಲವ್ ಸ್ಟಾರ್ಟ್ ಆಗುತ್ತೆ. ಲವ್ ಮಾಡಿದ ಹುಡುಗಿನೇ ಮದುವೆ ಆಗ್ತೀನಿ.
ಆ ಹುಡುಗಿನ ಕರ್ಕೊಂಡು ಆಂಧ್ರಕ್ಕೆ ಹೋಗ್ತೀನಿ. ಆ ಹುಡುಗಿ ಗೊತ್ತಿರಲ್ಲ ನೀವು ಹಿಂಗ್ ಬಂದಿದ್ರಿ ಅಂತ? ಇಲ್ಲ, ನಾನು ಲವ್ ಆದಮೇಲೆ ಹೇಳ್ತೀನಿ ನಾನು ಹುಡುಗಿ. ಆಮೇಲೆ ಹೇಳ್ತೀರಿ? ಹೇಳ್ತೀನಿ ಹೇಳ್ತೀನಿ ಆ ಹುಡುಗಿ, ನೋಡಮ್ಮ ನೀನು ನನಗೋಸ್ಕರ ನಿನ್ನ ಜೀವನ ಹಾಳು ಮಾಡ್ಕೋಬೇಡ, ನಾನು ಈ ಥರ ಇದೆ ನನ್ನ ಜೀವನ, ನಾನು ಯಾವತ್ತು ನನ್ನ ಹಿಂದೆ ಪೊಲೀಸು ಇದೆ, ಅದು ಯಾವತ್ತು ತಗೊಂಡೋಗಿ ಜೈಲಿಗೆ ಹಾಕೋತ್ತೋ ಗೊತ್ತಿಲ್ಲ, ನನಗೋಸ್ಕರ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಅಂತ ನಾನು ಹೇಳ್ತೀನಿ. ಬಟ್ ಆ ಹುಡುಗಿ ಸಿನ್ಸಿಯರ್ ಲವ್, ತುಂಬ ಪ್ರಾಮಾಣಿಕವಾದ ಪ್ರೀತಿ ಮಾಡ್ತಾಳೆ ಆ ಹುಡುಗಿ. ಇಲ್ಲ ಮದುವೆ ಆದ್ರೆ ನಿನ್ನಿಂದೆ ಮದುವೆ ಆಗ್ತೀನಿ ಅಂತಾಳೆ. ಬರ್ರಿ ಅಂತಂದು ಕರ್ಕೊಂಡು ಅವಳಿಗೆ ಆ ಊರಿಂದ 10 ರೂಪಾಯಿ ಇಟ್ಕೊಂಡು ಬರ್ತಾಳೆ. ನಮ್ಮ ತಂದೆ ತಾಯಿ ಮುಂದೆ ನಿಲ್ಲಿಸ್ತೀನಿ ನಾನು ಕರ್ಕೊಂಡೋಗಿ. ಪೊಲೀಸು ನನ್ನ ಹುಡುಕ್ತಾ ಇರುತ್ತೆ, ಆದ್ರೂ ಒಂದು ಮೊಂಡುತನ ಅಥವಾ ಉಂಬತನ ಅಂತೀವಲ್ಲ, ಆ ಥರ ಏನೋ ಒಂದು ಕೆಟ್ಟ ಧೈರ್ಯ ಕರ್ಕೊಂಡು ನಮ್ಮ ತಂದೆ ತಾಯಿ ಮುಂದೆ ನಿಲ್ಲಿಸ್ತೀನಿ. ಈ ಹುಡುಗಿನ ಕರ್ಕೊಂಬಂದಿದ್ದೀನಿ, ಮದುವೆ ಮಾಡಿಸ್ರಿ ಅಂತೇಳಿ. ನಮ್ಮ ತಂದೆ ಒಂದೇ ಮಾತು ಹೇಳ್ತಾರೆ, ನೋಡಪ್ಪ ನಾನು ನಿನ್ನನ್ನು ಗಂಡು ಮಗ ಅಂತ ಹುಟ್ಟಿಸಿದ್ದೀನಿ, ನಿನ್ನ ಗಂಡು ಮಗ ಅನ್ನೋ ಥರನೇ ನೀನು ಏನೋ ಒಂದು ತಪ್ಪು ಮಾಡಿ ಹೋಗಿದ್ಯಾ, ಆ ತಪ್ಪನ್ನ ಪೂರ್ತಿ ಮುಗಿಸ್ಕೊಂಡು ಬಾ, ಅಲ್ಲಿವರೆಗೆ ಹುಡುಗಿ ಬೇಕಾ ನಾವೇ ಸಾಕ್ತೀವಿ, ತಪ್ಪಿಸ್ಕೊಂಡು ಜೀವನ ಮಾಡಬೇಡ ಅಂತ ನಮ್ಮ ತಂದೆ ಬುದ್ಧಿವಾದ ಹೇಳ್ತಾರೆ. ಪಾಪ ನೀನು ಹೋಗು, ಮತ್ತೆ ವಾಪಸ್ ಜೈಲಿಗೆ ಹೋಗು, ಎಲ್ಲ ಮುಗಿಸ್ಕೊಂಡು ಬಾ, ಅಲ್ಲಿ ಮುಗಿಸ್ಕೊಂಡು ಬಂದಮೇಲೆ ಮದುವೆ ಮಾಡ್ತೀವಿ ಅಂತಾರೆ. ಅವಾಗ ನನಗೆ ಆ ಮಾತು ಅವಾಗ ಇಷ್ಟ ಆಗಲ್ಲ. ನನಗೆ ಅವಾಗ ಕೇಳಿದರೆ ಚೆನ್ನಾಗಿತ್ತು ಅನಿಸುತ್ತೆ, ಇಷ್ಟ ಆಗಲ್ಲ. ಆದ್ರೂ ಊರಿನ ಜನ ಎಲ್ಲ ಸೇರಿಕೊಂಡು, ನಮ್ಮ ಅಣ್ಣ ಎಲ್ಲ ಸೇರ್ಕೊಂಡು ಮದುವೆ ಮಾಡ್ತಾರೆ. ಅವರಿಗೆ ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ಮೇಲೆ ಹುಡುಗಿನ ಕರ್ಕೊಂಡು ನಾನು ಆಂಧ್ರಕ್ಕೆ ಹೋಗ್ತೀನಿ. ಅದನ್ನು ಒಂದು ಥಾಟ್ ಅವಾಗ ನನಗೆ, ನನ್ನ ಮೈಂಡಲ್ಲಿ, ನನಗೆ ಯಾರು ಗೊತ್ತಿರಬಾರ್ದು, ನಾನು ಯಾರಿಗೂ ಗೊತ್ತಿರಬಾರ್ದು ಅಂತ ಊರಿಗೆ ಹೋಗಬೇಕು. ಯಾಕೆ ಫೋನ್ಗಿನ ಕಾಂಟ್ಯಾಕ್ಟ್ ಏನು ಇಟ್ಕೋಬಾರ್ದು. ಅಲ್ಲಿ ಹೋದಾಗ ಸರ್ ಆ ಲೈಫು ನನ್ನ ಪೆರಲು ಎಸ್ಕೇಪ್ ಆಗಿದ್ದು ಒಳ್ಳೇದಾಯ್ತು ಅಂತ ನನಗೆ ಅನಿಸುತ್ತೆ. ಅವಾಗ ಈಗಲೂ ಹಂಗೆ ಅನಿಸುತ್ತೆ ನನಗೆ. ನಾನು ಅದನ್ನು ತಪ್ಪು ಅಂತ, ಕೊಲೆ ಮಾಡಿದ್ದು ತಪ್ಪು ಒಪ್ಕೊಡ್ತೀನಿ ನಾನು, ಆದರೆ ಎಸ್ಕೇಪ್ ಆಗಿದ್ದು ತಪ್ಪು ಅಂತ ನಾನು ಯಾವತ್ತೂ ಅಂದ್ಕೊಳಲ್ಲ. ಯಾಕೆ ಅದು ಭಾಳ ಜೀವನ ಕಲಿಸಿದ್ದು ನನಗೆ, ಜೀವನ ಅದೇ ಕಲಿಸಿದ್ದು ನನಗೆ. ಪ್ರತಿ ಕ್ಷಣ ಭಯ. ಹೌದು, ಪ್ರತಿ ಕ್ಷಣನೂ ಭಯ, ಆತಂಕ, ಅದ್ರ ಜೊತೆಗೆ ಹೆಂಡ್ತಿ ಬೇರೆ. ಈ ಥರ ಜೀವನ, ಕೆಟ್ಟ ಜೀವನ ಆಯ್ಕೆ ಮಾಡ್ಕೊಂಡೆ ಸರ್ ನಾನು. ಅದನ್ನೆಲ್ಲ ಬದಲಾಯಿಸಿದ್ದು ರಂಗನಾಥ್ ಸಾರು, ಇನ್ನೊಂದು ಧ್ಯಾನ. ಮಗು ಆಗುತ್ತಾ ನೋಡುವೆ? ಮಗಳು? ಮಗಳಾಗುತ್ತೆ ಸರ್. ಮೇ 10, 2013 ಹೆಣ್ಮಗು ಹುಟ್ಟುತ್ತೆ. ಅವಾಗ ಅಂದ್ಕೊಳ್ತೀನಿ ನಾನು, ಇಲ್ಲ ನನ್ನ ಮಗಳು ಕೂಲಿಯವನ ಮಗಳಾಗೋ ಅಂತ ಹೇಳ್ಕೊಬಾರ್ದು ಅಂತ ಅಂದ್ಕೊಳ್ತೀನಿ. ಏನಾದ್ರು ಹೇಳಿದರೆ ಬಿಸ್ನೆಸ್ ಮಾಡೋ ಮಗಳಾಗಬೇಕು ಅಂತ ಅಂದ್ಕೊಂಡಾಗ ವಾಪಸ್ ಕರ್ಕೊಂಡು ಬರ್ತೀನಿ ನಾನು. ದುರ್ಗ ಕರ್ಕೊಂಡು ಬರ್ತೀನಿ. ದುರ್ಗ ಕರ್ಕೊಂಡು ಬಂದಾಗ ಅವಾಗ ನಮ್ಮ ತಂದೆ ಹತ್ರ ಹೋಗ್ತೀನಿ ನಾನು. ನಮ್ಮ ತಂದೆ ಒಂದು ಮಾತು ಹೇಳ್ತಾರೆ, ನೀನು ಮತ್ತೆ ಹೋಗು, ಜೈಲಿಗೆ ಹೋಗು, ನಾವು ಸಾಕ್ತೀವಿ, ನೀನು ಹೋಗು, ತಪ್ಪಿಸ್ಕೊಂಡು ಬದುಕಬೇಡ, ಈ ಜೀವನ ಅಲ್ಲ ಇದು, ಜೀವನ ಅಲ್ಲ, ಯಾವತ್ತೂ ಜೀವನ ಅಲ್ಲ ಇದು, ನೀನು ಹೋಗು ಮುಗಿಸ್ಕೊಂಡು ಬಾ, ಕೋರ್ಟ್ ಏನು ಶಿಕ್ಷೆ ಕೊಟ್ಟಿದ್ದೀನಿ ಅದು ಪೂರ್ತಿ ಮಾಡ್ಕೊಂಡು ಬಾ ಅಂದಾಗ ಹೌದು ನಮ್ಮ ತಂದೆ ಮಾತು ಕೇಳಬೇಕಲ್ಲ ಅಂತ ಅವಾಗ ಅನಿಸುತ್ತೆ ನನಗೆ. ನಾನು ಮತ್ತೆ ಜೈಲಿಗೆ ಹೋಗ್ತೀರಿ, ವಾಪಸ್ ಜೈಲಿಗೆ ಹೋಗ್ತೀನಿ. 6/5/2013 ಮತ್ತೆ ನಾನು ಜೈಲಿಗೆ ಹೋಗ್ತೀನಿ. ಜೈಲಿಗೆ ಹೋದಾಗ ಅಲ್ಲಿ ಏನು ನಿಮ್ಗೆ ಶಿಕ್ಷೆ, ಅದಕ್ಕೆ ತಪ್ಪಿಸ್ಕೊಂಡಿದ್ದಕ್ಕೆ? ಮತ್ತೆ ಅದು ಕೇಸ್ ಆಗಿರುತ್ತೆ ಸರ್. ಅದು ಕೇಸ್ ಆಗುತ್ತೆ. ಮತ್ತೆ ಇದು ಒಂದು ಕೇಸ್ ಆಗುತ್ತೆ. ಈ ಹುಡುಗಿನ ಕರ್ಕೊಂಡು ಹೋಗಿರ್ತೀನಲ್ಲ, ಅದೊಂದು ಕೇಸು. ಓಕೆ. ಕಿಡ್ನಾಪ್ ಕೇಸ್ ಆಗುತ್ತೆ. ಅಯ್ಯಪ್ಪ ದೇವ್ರೆ, ಯಾವುದು ಸಿನಿಮಾ ನೋಡ್ದಂಗೆ ಆಗ್ತದೆ. ಅದೊಂದು ಲೈಫ್ ಇರುತ್ತೆ ಅದರಲ್ಲಿ. ಮತ್ತೆ ಎಸ್ಕೇಪ್ ಒಂದು ಕೇಸು. ಮತ್ತೆ ಓಕೆ, ಅಂದರೆ ಒಂದು ಮರ್ಡರು, ಒಂದು ಪೆರೋಲ್ ಮೇಲೆ ಬಂದಾಗ ಎಸ್ಕೇಪು, ಮತ್ತೊಂದು ಆ ಹುಡುಗಿನ ಕಿಡ್ನಾಪ್ ಮಾಡಿದ್ರಿ ಆರೋಪ. ಅಂದರೆ ಆರೋಪ ಅದೇ ಹೇಳ್ತಿರೋದು, ನೀವು ಪ್ರೀತಿಸಿ ಹೋಗಿದ್ದು, ಬಟ್ ನಿಮ್ಮ ಕಾನೂನು ಏನು ಹೇಳುತ್ತೆ ಆ ರೀತಿಯಾಗಿ ಹೇಳುತ್ತೆ. ಇಷ್ಟು ಕೇಸ್ ನಿಮ್ಮ ಮೇಲೆ. ಓಕೆ. ಮತ್ತೆ ಅದಕ್ಕೂ ಕೂಡ ಶಿಕ್ಷೆ ಆಗುತ್ತೆ. ಓಕೆ, ಒಟ್ಟು ಎಷ್ಟು ವರ್ಷ ಶಿಕ್ಷೆ ಆಗಾದ್ರೆ? 21 22 ವರ್ಷ. ಇದಕ್ಕೂ 10 ವರ್ಷ ಶಿಕ್ಷೆ ಆಗುತ್ತೆ. ಅದಕ್ಕೆ ಕಿಡ್ನಾಪ್ ಗೆ ಆ ಕೇಸ್ ಹೋಗುತ್ತೆ ಬಿಡಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸು ಹೋಗುತ್ತೆ. ಅದು ಆ ಕೇಸನ್ನು ಅವರು ನಮ್ಮ ಕೊಟ್ಟಕಲ್ ರಮೇಶ್ ಅಣ್ಣ ಅಂತಾರೆ ಅಲ್ಲಿದಾರಲ್ಲ, ಅವರೇ ಹೋಗಿ ಕೇಸು ನೋಡ್ಕೊಂಬರ್ತಾರೆ ಅದನ್ನು. ಓಕೆ, ಅದ್ರಲ್ಲಿ ಗೆದ್ಕೊಬರ್ತೀನಿ ನೀವು? ಇದರಲ್ಲಿ ಗೆದ್ಕೊಂಬರ್ತೀನಿ. ಅಂದರೆ ಇಲ್ಲ, ಇವರು ಪ್ರೀತಿಸಿ ಮದುವೆ ಆಗಿರೋದು, ಇದು ಅತ್ಯಾಚಾರ ಮತ್ತು ಅಪಹರಣ ಅಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ತೀರ್ಮಾನ ಕೊಡುತ್ತೆ. ಇವತ್ತು ಗಂಡ ಹೆಂಡ್ತಿನೂ ಚೆನ್ನಾಗಿದ್ವಿ, ಮಗು ಚೆನ್ನಾಗಿದೆ. ಅಂದ್ರೆ ಅವ್ರು ಆಗಾಗ ನಿಮ್ಮನ್ನು ಜೈಲಲ್ಲಿ ನೋಡೋಕೆ ಬರ್ತಾ ಇದ್ರಾ? ಪ್ರತಿ ತಿಂಗಳು ಬರೋರು ಸರ್ ಅವರು. ನನ್ನ ಹೆಂಡ್ತಿ ಮಗಳು. ಒಂಥರ ಸಂಕಟ ಆಗೋದು ನಿಮಗೆ? ಭಾಳ ಸಂಕಟ ಸರ್. ಮಕ್ಕಳನ್ನ 10 ನಿಮಿಷ ಬಿಟ್ಟು ಇರೋಕ್ಕಾಗಲ್ಲ ಯಾವುದೇ ತಂದೆ ತಾಯಿಗೆ. ನಾವು ಎಷ್ಟೋ ವರ್ಷ ಬಿಟ್ಟಿರಬೇಕು ಅಂತಂದರೆ ಭಾಳ ನೋವಲ್ಲ ಸರ್. ಆ ನೋವಿಗಾದ್ರೂ ಕ್ರೈಮ್ ಆಯ್ಕೆ ಮಾಡ್ಕೋಬಾರ್ದು. ಆ ನೋವನ್ನು ಅನುಭವಿಸ್ಬೇಕು ಅಂತ ಯಾರ್ಯಾರು ಇಷ್ಟ ಇದ್ರೆ ಕ್ರೈಮ್ ಆಯ್ಕೆ ಮಾಡ್ಕೊಳ್ರಿ, ನಾನು ಹೇಳಲ್ಲ. ಆದರೆ ಕ್ರೈಮ್ ಆಯ್ಕೆ ಮಾಡ್ಕೋಬಾರ್ದು ಸರ್ ಲೈಫಲ್ಲಿ. ಹೇಗೆ ಬಂಧು ಬಳಗನೆಲ್ಲ ದೂರ ಬಿಟ್ಟಬೇಕು,
ಸರ್ ನಾವ್ ಹೆಂಗ ಜೈಲಲ್ಲಿ ಬದುಕ್ಬಿಡ್ತೀವಿ ಸರ್, ಹೊರಗಡೆ ಇರ್ತಾರಲ್ಲ ಸರ್ ನಾವು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು, ಅವ್ರು ಸರ್ ನಿಜವಾಗಲೂ ಜೀವನ ಜೈಲು ಅಂದ್ರೆ ಅವ್ರಿಗೆ ಸರ್, ಅವ್ರು ನರ್ಕ ಅನುಭವಿಸ್ತಾರೆ. ಯಾಕಂದ್ರೆ ಸಮಾಜದ ನಿಂದನೆ ಮಾತುಗಳು, ನಿಮ್ಮ ಅಪ್ಪ ಜೈಲಲ್ಲಿ ಇದ್ದಾನಂತೆ, ನಿನ್ನ ಗಂಡ ಜೈಲಲ್ಲಿ ಇದ್ದಾನಂತೆ, ನಿನ್ನ ಮಗ ಜೈಲಲ್ಲಿ ಇದ್ದಾನಂತೆ, ಅವ್ರು ಹೊರಗಡೆ ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗಾಡಕ್ಕಾಗಲ್ಲ ಸರ್. ಆ ಮರ್ಯಾದೆಗೋಸ್ಕರನಾದ್ರೂ ನೀವು ಅಪ್ಪ ಅಮ್ಮನ ಪ್ರೀತಿಗೆ, ಹೆಂಡತಿ ಮಕ್ಕಳು ಪ್ರೀತಿಗೋಸ್ಕರ ಕ್ರೈಮ್ ಆಯ್ಕೆ ಮಾಡ್ಕೋಬಾರ್ದು ಯಾರು. ಆಮೇಲೆ ಪರಪ್ಪನಗರಕ್ಕೆ ಯಾವ ಶಿಫ್ಟ್ ಆದ್ರಿ? ಇಲ್ಲ ಸರ್, ಅದು ಬಿಡುಗಡೆಗಂತ ಬರ್ತೀನಿ ಸರ್ ನಾನು. ಅದು ಇತ್ತೀಚೆಗೆ ಇದೇ ತಿಂಗಳು 7ನೇ ತಾರೀಕು ನಾನು ಪರಪ್ಪನಗರ ಜೈಲಿಗೆ ಬರ್ತೀನಿ. ನಾವು ಅಂದರೆ ಎಲ್ಲ ಜೈಲಿನ ಕೈದಿಗಳನ್ನ ಪರಪ್ಪನಗರ ಜೈಲಲ್ಲಿ ಬಿಡುಗಡೆ ಮಾಡ್ಬೇಕಂತೇಳಿ, ಹೋಮ್ ಮಿನಿಸ್ಟರ್ ಸಮ್ಮುಖದಲ್ಲಿ ಬಿಡುಗಡೆ ಮಾಡ್ಬೇಕಂತೇಳಿ ಎಲ್ಲ ಜೈಲು. ಆ ಟೈಮಲ್ಲಿ ಬಂದಿದ್ದು ನೀವು. ಈ ಬೇರೆ ಜೈಲಿಗೂ ಪರಪ್ಪನಗರ ಡಿಫ್ರೆನ್ಸ್ ಇದೆ ಭಾಳ? ಖಂಡಿತ ಸರ್. ಅಂದರೆ ಇಲ್ಲಿ ಸೌಕರ್ಯಗಳು ಜಾಸ್ತಿ ಇದ್ದಾವೆ ಪರಪ್ಪನಗರದಲ್ಲಿ, ಬೇರೆ ಜೈಲುಗಳಲ್ಲಿ ಸೌಕರ್ಯ ಕಡಿಮೆ, ಜಿಲ್ಲಾ ಕಾರಾಗೃಹಗಳು ಕಡಿಮೆ. ಇಲ್ಲಿ ಗ್ರಂಥಾಲಯ ಚೆನ್ನಾಗಿದೆ, ಊಟದ ವ್ಯವಸ್ಥೆ ಚೆನ್ನಾಗಿರುತ್ತೆ. ಇಲ್ಲಿ ಯಾಕೆ ಚೆನ್ನಾಗಿರುತ್ತೆ ಅಂತಂದರೆ ಅವಾಗವಾಗ ಅಧಿಕಾರಿಗಳು ಭೇಟಿ ಕೊಡ್ತಾರೆ. ADGP ಸಾಹೇಬ್ರು ಇರ್ಬೋದು, ಅಥವಾ ಮಿನಿಸ್ಟ್ರುಗಳು ಇರ್ಬೋದು, ಎಲ್ಲರೂ ಇದು ಸೆಂಟ್ರಲ್ ಅಲ್ವಾ ಸರ್ ಇದು, ಎಲ್ಲರೂ ಭೇಟಿ ಕೊಡ್ತಿರ್ತಾರೆ. ಹಾಗಾಗಿ ಸ್ವಚ್ಛತೆ ಚೆನ್ನಾಗಿರುತ್ತೆ, ಊಟದ ವ್ಯವಸ್ಥೆ ಚೆನ್ನಾಗಿರುತ್ತೆ, ಸೌಕರ್ಯಗಳು ಚೆನ್ನಾಗಿರುತ್ತೆ. ಹಂಗಾಗಿ ಈ ಜೈಲು ಚೆನ್ನಾಗಿದೆ ಸರ್. ಬೇರೆ ಜೈಲುಗಳಿಗೆಲ್ಲ ಹೋಗೋದೇ ಇಲ್ಲ ಯಾವ ಮಿನಿಸ್ಟ್ರುಗಳು ಯಾರು ಭೇಟಿ ಕೊಡೋದೇ ಇಲ್ಲ ಅಲ್ಲಿಗೆ. ಅದಕ್ಕೆ ಬೆಳಗಾಂ ಇರ್ಬೋದು, ಬಳ್ಳಾರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ತುಂಬ ಲಾಂಗ್ ಆಗುತ್ತೆ, ಒಂದು ದಿನಕ್ಕೂ ಹೋಗಲ್ಲ ಅವರು. ಸಂಬಂಧಪಟ್ಟ ಜೈಲ್ ಮಿನಿಸ್ಟ್ರೇ ಇರ್ಬೋದು, ಅವ್ರು ಯಾರು ಭೇಟಿನೇ ಕೊಡಲ್ಲ. ಅಲ್ಲಿ ಏನಾಗ್ತಿದೆ ಏನು ಒಬ್ರು ಗಮನಕ್ಕೂ ಬರಲ್ಲ. ಆಮೇಲೆ ಯಾವಾಗ ಒಂದ್ಸರಿ 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸರಿ DIG ಹೋಗ್ತಾರೆ, DIG ಸಾಹೇಬ್ರು ಹೋಗ್ತಾರೆ, ಹೋಗ್ಬಿಟ್ಟು ಜೈಲು ನೋಡ್ಕೊಂಬರ್ತಾರೆ. ಅವ್ರು ಬರ್ತಾರೆ ಸರ್, ಅವರು ಬಂದ್ಬಿಟ್ಟು ಏನು ಬಂದಿಗಳನ್ನ ವಿಚಾರಣೆ ಮಾಡಲ್ಲ. ನಿಮ್ಗೇನು ಸಮಸ್ಯೆ ಇದೆ, ನಿಮ್ಮ ಸಮಸ್ಯೆ ಏನು, ನಿಮ್ಗೇನು ಅನುಕೂಲ ಮಾಡಿಕೊಡ್ಬೇಕು ನಾವು ನಿಮಗೆ, ಅಥವಾ ಪೆರಲ್ ರಜಸ್ಸಿ ಅಂತ ಚೆನ್ನಾಗಿ ಸಿಗ್ತಿದೆಯಾ, ಮಾಫಿ ದಿನಗಳು ಸಿಗ್ತಾ ಇದೆಯಾ ನಿಮಗೆ ಅಂತ ಏನು ಕೇಳಲ್ಲ. ಸುಮ್ಮನೆ ಬರ್ತಾರೆ, ಜೈಲು ನೋಡ್ಕೊಂಡು ಹೋಗ್ತಾರೆ. ಇನ್ನು ನೀವು ನೋಡ್ದಂಗೆ ನಿರಪರಾಧಿಗಳು ಯಾರಾದರೂ ಶಿಕ್ಷೆ ಅನುಭವಿಸ್ತಿರೋದು ನೋಡಿದ್ರೆ ನೀವು? ಭಾಳ ಜನ ಇದ್ದಾರೆ ಸರ್ ಜೈಲಲ್ಲಿ. ನಿರಪರಾಧಿಗಳೇ ಜಾಸ್ತಿ ಇರೋದು. ಹೆಂಗೆ ಅಂದರೆ ಸರ್, ಸಪೋಸ್ ಉದಾಹರಣೆಗೆ ಒಂದು ಮರ್ಡರ್ ಆಗುತ್ತೆ ಸರ್, ಆ ಮರ್ಡ್ರಿಗೆ 20-30 ಜನ ಸೇರಿಸ್ತಾರೆ, ಅರೆಸ್ಟ್ ಮಾಡ್ತಾರೆ. ಇವನ ಹತ್ರ ಫೋನಲ್ಲಿ ಇವನು ಮಾತಾಡ್ದ, ಇವನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದ, ಮರ್ಡರ್ ಆಗೋ ಜಾಗದಲ್ಲಿ ಇವನಿದ್ದ, ಆ ಥರ ಜನನೇ ಜಾಸ್ತಿ ಇದೆಯಾ ಸರ್. ಹಳ್ಳಿಗಳಲ್ಲಿ ಯಾವುದೋ ಒಂದು ವಿಚಾರಕ್ಕೆ ನೀರಿನ ವಿಚಾರಕ್ಕೋ ಅಥವಾ ಏನೋ ಜಾಗದ ವಿಚಾರಕ್ಕೋ ಏನೋ ಒಂದು ವಿಚಾರಕ್ಕೆ ಜಗಳ ಆಗುತ್ತೆ, ಅದರಲ್ಲಿ ಒಬ್ಬರು ಇಬ್ಬರು ಮರ್ಡರ್ ಮಾಡಿರ್ತಾರೆ. ತುಂಬ ಜನ ಏನಾಗ್ತದೆ ಅಂತ ನೋಡಕ್ಕೆ ಬಂದಿರ್ತಾರೆ ಗಲಾಟೆಗೆ, ಅಂಥವ್ರೆಲ್ಲ ಒಳಗಡೆ ಭಾಳ ಜನ ನಿರಪರಾಧಿಗಳೇ ಸರ್ ಇರೋದು ಜೈಲಲ್ಲಿ. ಕಾನೂನು ಅದು ನ್ಯಾಯಾಂಗ ವ್ಯವಸ್ಥೆನೂ ಸರಿಯಾಗಿ ವಿಚಾರಣೆ ಮಾಡಲ್ಲ, ಪೊಲೀಸ್ ಇಲಾಖೆನೂ ಸರಿಯಾಗಿ ವಿಚಾರಣೆ ಮಾಡಲ್ಲ, ಎಲ್ಲರೂ ಸುಮ್ಮನೆ ಜೈಲಲ್ಲಿ ಎಲ್ಲರನ್ನೂ ಕೇಸಾಗಿ ದೊಬ್ಬಿಡುತ್ತೆ. ಈ ಮತ್ತೊಂದು, ಈಗ ನಮ್ಮಲ್ಲಿ ಶಿಕ್ಷೆ ಪ್ರಕಟ ಆಗೋದು ಅಥವಾ ತೀರ್ಪು ತುಂಬ ಟೈಮ್ ತಗೊಳುತ್ತೆ. ಯಾಕನ್ಸುತ್ತೆ ನಿಮಗೆ ಅಷ್ಟು ಲಾಂಗ್ ಟೈಮು? ಸರ್, ಸತ್ರ ನ್ಯಾಯಾಲಯ ಒಂದೇ ನ್ಯಾಯಾಲಯ ಸಾಕಷ್ಟು ಕೇಸುಗಳನ್ನ, ಜಿಲ್ಲೆಗಿರೋ ಎಲ್ಲ ಕೇಸುಗಳನ್ನ ಬಗೆಹರಿಸೋಕ್ಕಾಗಲ್ಲ. ಆವಾಗ ಇವ್ರೇನು ಮಾಡ್ತಾರೆ, ತ್ವರಿತ ನ್ಯಾಯಾಲಯ ಅಂತೇಳ್ಬಿಟ್ಟು ಫಾಸ್ಟ್ ಟ್ರಾಕ್ ಕೋರ್ಟ್ ಅಂತೇಳಿ ಮಾಡ್ಕೊಳ್ತಾರೆ. ಆ ಫಾಸ್ಟ್ ಟ್ರಾಕ್ ಕೋರ್ಟ್ ಮಾಡ್ಕೊಂಡ್ಮೇಲೂ ವಿಭಾಗ ಇರ್ತವೆ, 3ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ, 2ನೇ 1, 4, 5 ಅಂತ ಇರ್ತವೆ. ಆದ್ರೂ ಸಹ ಕೇಸ್ ಡಿಲೇಗಳಾಗುತ್ತವೆ. ಯಾಕಂತಾನೆ ಅದು ನ್ಯಾಯಾಂಗ ವ್ಯವಸ್ಥೆನೇ ಅದನ್ನ ಸರಿಪಡಿಸ್ಬೇಕು. 5-6 ವರ್ಷ ಕೇಸ್ ನಡೆಸುತ್ತೆ ಸರ್. ಅಲ್ಲಿ ಮುಗಿದೋಯ್ತಲ್ಲ, ಇನ್ನೇನು 5-6 ವರ್ಷ. ನಮ್ಮ ಬಳ್ಳಾರಿ ಜೈಲಲ್ಲಿ ಕೆಲವರು ಇದ್ದಾರೆ, 10 ವರ್ಷ 12 ವರ್ಷ ಕೇಸ್ ನಡೆಸಿದ್ದಾರೆ, ಆಮೇಲೆ ಬಿಡುಗಡೆ ಮಾಡ್ತಾರೆ ಅವ್ರನ್ನ. ಲೈಫೇ ಹೋಗುತ್ತಲ್ಲ ಸರ್. ಇದೆ ಈ ಧರ್ಮಸ್ಥಳ ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ 11 ವರ್ಷ ಆತಂದು, 11 ವರ್ಷ ಸುದೀರ್ಘ. ಆತ 6 ವರ್ಷ ಬೇಲ್ ಸಿಗದೆ ಜೈಲಲ್ಲಿ ಇರ್ತಾನೆ. ಆತ 6 ವರ್ಷ ಬೇಲ್ ಸಿಗದೆ ಇರ್ತಾನೆ. ಅದಾದ ಬಳಿಕ ಆತನಿಗೆ ಬೇಲ್ ಸಿಗುತ್ತೆ. ರೀಸೆಂಟಾಗಿ ಕೋರ್ಟ್ ತೀರ್ಪು ಬರುತ್ತೆ ಆತ ನಿರಪರಾಧಿ ಅಂತ. ಯಾವುದೋ ಕೇಸಲ್ಲಿ ಅವ್ನು ತಗೊಂಡೋಗಿ ಅದ್ರಲ್ಲಿ ಮಾಡಿದ್ರೆ ಎಲ್ರಿಗೂ ಗೊತ್ತಿದ್ದ ವಿಚಾರ ಅದು. 11 ವರ್ಷ ಆತನ ಗೋಲ್ಡನ್ ಏಜ್ ಹೋಯ್ತು. ಅಂತೂ ಎಷ್ಟಾಗಿದವು ಹಾಗಾದ್ರೆ. ತುಂಬ ಜನ ಈಗ ವಿಚಾರಣಾಧೀನ ಕೈದಿಗಳಾಗಿರ್ತಾರಲ್ಲ, ಈಗ ಉದಾಹರಣೆಗೆ ಈಗ ದರ್ಶನ್ ಇಂಥವ್ರಿಗೆಲ್ಲ ಬೇಗ ಬೇಲ್ ಸಿಕ್ಬಿಡುತ್ತೆ, ಯಾಕಂದ್ರೆ ಒಳ್ಳೆ ಲಾಯರ್ ಇಟ್ಟಿರ್ತಾರೆ ಅಂತ ಹೇಳಿ. ತುಂಬ ಜನರಿಗೆ ಲಾಯರ್ ಸಿಗದೆ ಇರೋ ಕಾರಣಕ್ಕೆ ಅಥವಾ ಅವ್ರ ಕಡೆಯವರು ಯಾರೋ ಬರ್ದಿರೋ ಕಾರಣಕ್ಕೆ ಬೇಲ್ ಸಿಗದೆತ್ತೂ ಇರೋರು ಇದಾರಲ್ಲ ತುಂಬ ಜನ ಸರ್. ಅಂಥವ್ರೆ ಸರ್ ಜಾಸ್ತಿ ಇರೋದು. ಈಗ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಲಿ ಗೌರ್ಮೆಂಟ್ ಸ್ಕೂಲಿಗೂ ಪ್ರೈವೇಟ್ ಸ್ಕೂಲಿಗಿರೋ ವ್ಯತ್ಯಾಸ ಅದು. ನಾವು ಗೌರ್ಮೆಂಟ್ ವಕೀಲರು ನೇಮಕ ಮಾಡ್ಕೊಂಡಿವಿ ಅಂತಂದರೆ ಅವರಿಂದ ನ್ಯಾಯ, ನಮಗೆ ಬಂದಿಗಳಿಗೆ ನ್ಯಾಯ ಸಿಗೋ ಡೌಟು. ಅಲ್ಲಿ ಶಿಕ್ಷೆನೇ ಆಗುತ್ತೆ. ಅಲ್ಲಿ ಅವ್ರಿಗೆ ಬೇಲು ಸಿಗಲ್ಲ, ಸಿಗೋದು ಅಪರೂಪ, ಬಹಳ ಕಡಿಮೆ. ಯಾರೋ ಗೌರ್ಮೆಂಟ್
ಸ್ಕೂಲಲ್ಲಿ ಯಾರೋ ಒಬ್ಬನ ರ್ಯಾಂಕ್ ಬಂದಂಗೆ ಎಲ್ಲೋ ಆ ಥರ ಅಪರೂಪ. ಈ ಪ್ರೈವೇಟ್ ಲಾಯರ್ ಅಂದರೆ ದುಡ್ಡು ಕೊಟ್ಟಿರ್ತೀವಿ ನಾವು, ಅವರು ಸಿನ್ಸಿಯರಾಗಿ ಕೆಲಸ ಮಾಡ್ತಾರೆ, ಮಾಡಲೇಬೇಕು, ಯಾಕಂದ್ರೆ ಅವ್ರದ್ದು ಕೂಡ ಗ್ರೇಡ್ ಆಗಬೇಕಲ್ಲ, ಹಾಗಾಗಿ ಕೆಲಸ ಮಾಡ್ತಾರೆ ಅವರು. ಗೌರ್ಮೆಂಟ್ಗಳು ಸಂಬಳ ಬರ್ತೈತೆ, ಅವ್ರೇನು ಮಾಡೋದು ಅಂತ ಇಂಟ್ರೆಸ್ಟ್ ಏನು ತೊಗೊಳಲ್ಲ. ಇದ್ರ ನಡುವೆ ನೀವು ಜೈಲಲ್ಲಿದ್ದಾಗಲೇ LLB ಮಾಡ್ತೀರಿ, MA ಮಾಡ್ತೀರಿ, ಯಾಕೆ ಹಿಂಗೆ ಅನಿಸ್ತು? ಆ ಪ್ರೋಸೆಸ್ ಹೇಗಿತ್ತು?